ರಾಯಲ್ ಆರ್ಕಿಡ್ ಸೆಂಟ್ರಲ್ ವತಿಯಿಂದ ಟ್ಯಾಲೆಂಟ್ ಫೆಸ್ಟಿವಲ್ ಕಾರ್ಯಕ್ರಮವನ್ನ ಜೂನ್ 23ರಂದು ಸಂಜೆ 4ರಿಂದ 7 ಗಂಟೆವರೆಗೆ ಹಮ್ಮಿಕೊಳ್ಳಲಾಗಿದೆ. ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶಶಿಕುಮಾರ್ ಈ ಮಾಹಿತಿಯನ್ನ ತಿಳಿಸಿದರು. ರಾಯಲ್ ಆರ್ಕಿಡ್ನಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಚಲನಚಿತ್ರ ನಿರ್ದೇಶಕ ಶಶಿಕುಮಾರ್ ಎನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಎಲ್ಲಾ ರೀತಿಯ ಗುಂಪು ಅಥವಾ ಸೋಲೋ ನೃತ್ಯ, ನಾಟಕ, ಸ್ಟ್ಯಾಂಡ್ ಅಪ್ ಕಾಮಿಡಿ, ವಾದ್ಯ ನುಡಿಸುವುದು, ಸಂಗೀತ, ಕರಾಟೆ, ಜಿಮ್ನಾಸ್ಟಿಕ್, ಸಂಗೀತ, ಚಿತ್ರಕಲೆ, ನಿರೂಪಣೆ, ಏಕಪಾತ್ರ ಅಭಿನಯ, ಮಿಮಿಕ್ರಿ, ಏಕಪಾತ್ರಾಭಿನಯ ಸೇರಿದಂತೆ ಇತರೆ ಕಲೆಗಳಲ್ಲಿಯೂ ಗುಂಪು ಹಾಗೂ ಏಕವ್ಯಕ್ತಿ ಸ್ಪರ್ಧೆಯಲ್ಲಿಯೂ ಭಾಗವಹಿಸಬಹುದಾಗಿದೆ. ವಯಸ್ಸಿನ ಮಿತಿ ಇಲ್ಲ. ಪ್ರವೇಶ ಶುಲ್ಕ 599 ರೂಪಾಯಿ ಹಾಗೂ 399 ರೂಪಾಯಿ ನಿಗದಿ ಮಾಡಲಾಗಿದೆ. ಸ್ಟೈಲ್ ಡಾನ್ಸ್ ಕ್ರೀವ್ ಸ್ಟುಡಿಯೋ, ಲಕ್ಷ್ಮಿ ಗ್ಯಾಲಕ್ಸಿ ಕಾಂಪ್ಲೆಕ್ಸ್, 3ನೇ ಮಹಡಿ, ಗೋಪಿ ವೃತ್ತ, ಶಿವಮೊಗ್ಗ ಇಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಎಂಬ ಮಾಹಿತಿಯನ್ನ ನೀಡಿದರು. ಡಿಫ್ರೆಂಟ್ ಟ್ಯಾಲೆಂಟ್ಸ್ ಮತ್ತು ಸಂಗೀತ ಆಗಿರ್ಬೋದು, ಕರೋಕೆ ಹಾಡುಗಳಿಗೆ ಹಾಡು ಹೇಳುವಂಥದ್ದು ಇರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಈ ಥರ ವಿವಿಧ ಕಲೆಗಳನ್ನು ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ರಾಯಲ್ ಆರ್ಕಿಡ್ ಹೊಸ ಕೆಲಸಕ್ಕೆ ಕೈ ಹಾಕಿದೆ. ಸೊ ತುಂಬ ಜನದ ಎಂಕ್ವೈರಿ ಆಗಿತ್ತು. ಸೊ ಹೋದ ಸಲ ನಾವು ಲಿಮಿಟೆಡ್ ಅಡ್ಮಿಷನ್ಸ್ನ ಮಾಡ್ಕೊಂಡಿದ್ರು ರಾಯಲ್ ಆರ್ಕಿಡಿಂದ. ಸೊ ಈ ಸಲ 22ನೇ ತಾರೀಕು ಜೂನ್ 2024 ಭಾನುವಾರ ಸಂಜೆ ಮತ್ತೆ ಸೇಮ್ ಟೈಮಿಂಗ್ಸ್ 5 ಗಂಟೆ 4 ಗಂಟೆಯಿಂದ 7 ಗಂಟೆವರೆಗೂ ಕಾರ್ಯಕ್ರಮ ನಡೀತಾ ಇದೆ. ಸಂಜೆ 3 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಇದು ಕಾರ್ಯಕ್ರಮ. ಸೊ ಈ ಟ್ಯಾಲೆಂಟ್ ಫೆಸ್ಟಿವಲ್ಗೆ ಯಾವ ರೀತಿಯ ಪ್ರತಿಭೆ ಬೇಕಾದರೂ ನೀವು ಇಲ್ಲಿ ಅನಾವರಣಗೊಳಿಸ್ಕೊಂಡು ಬರ್ಬೋದು. ಇದಕ್ಕೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 599 ಇರುತ್ತೆ. ಈ 599ಗೆ ಆಕರ್ಷಕವಾದಂಥ ಒಂದು ಟ್ರೋಫಿ ಇರುತ್ತೆ, ಪ್ರಶಸ್ತಿ ಪತ್ರ ಇರುತ್ತೆ, ನೈಟ್ ಡಿನ್ನರ್ ವ್ಯವಸ್ಥೆ ಇರುತ್ತೆ, ಮತ್ತು ಎಂಟ್ರಿ ಜ್ಯೂಸ್ ಕೂಡ ಇರುತ್ತೆ. ಸೊ ಇದಿಷ್ಟನ್ನು ಕೂಡ 599ಗೆ ಕೊಡ್ತಾರೆ. ಸೊ ಇದ್ರ ಜೊತೆಲಿ ಏನಾದರೂ ಅವ್ರ ಜೊತೆ ಪೇರೆಂಟ್ಸ್ಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅವ್ರೇನಾದರೂ ಬಂದರೆ ಅವರಿಗೆ 399 ಮಾಡಿದ್ದಾರೆ. ಸೊ ಈ 399 ಏನಂತಂದ್ರೆ ಅವ್ರಿಗೂ ಕೂಡ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ ಮತ್ತು ಫುಡ್ ಕೂಡ ಅವೈಲಬಲ್ ಇರುತ್ತೆ. ಸೊ ಇದಿಷ್ಟು ಅಲ್ಲಿನ ಎಂಟ್ರಿ ಫೀಸ್ಗಳಾಗಿರುತ್ತೆ. ಸೊ ಈ ಕಾರ್ಯಕ್ರಮಕ್ಕೆ 2 ವರ್ಷದ ಮಕ್ಕಳಿಂದ ಎಷ್ಟು ವರ್ಷದ ಬೇಕಾದ್ರೆ 50, 60 ಎಷ್ಟು ವರ್ಷದವ್ರು ಬೇಕಾದ್ರೆ ಭಾಗವಹಿಸ್ಬೋದು. ಯಾಕಂದ್ರೆ ಇವಾಗಿನ ಸುಮಾರು ಕರೋಕೆ ಸಾಂಗ್ಗಳಿಗೆ ಹಾಡು ಹೇಳುವಂಥದ್ದು ಇರ್ಬೋದು, ಸಂಗೀತದಲ್ಲಿ ಇರ್ಬೋದು, ನಾಟಕ ಪ್ರದರ್ಶನಗಳಿರ್ಬೋದು, ಈ ರೀತಿ ಗುಂಪು ನೃತ್ಯಗಳನ್ನು ಮಾಡ್ಬೋದು, ಗುಂಪು ಪ್ರದರ್ಶನಗಳನ್ನು ಕೊಡ್ಬೋದು, ಅಥವಾ ಸೋಲೋ ಪ್ರದರ್ಶನವನ್ನು ಕೊಡ್ಬೋದು. ಸೊ ಹಾಗಾಗಿ ಯಾವ ಅವರ ಪ್ರತಿಭೆ ಇದ್ರೂ ಕೂಡ ಅನಾವರಣ ಮಾಡಿಸ್ಕೊಳ್ಳಲಿಕ್ಕೆ ಬರ್ಬೋದು. ಸೊ ಇದು ಸ್ಪರ್ಧೆ ಅಲ್ಲ, ಇದು ಅವರಿಗೆ ವೇದಿಕೆ ಒಂದು ಸೃಷ್ಟಿ ಮಾಡಬೇಕು, ಒಂದು ಅಪ್ರಿಷಿಯೇಷನ್ಸ್ ಮಾಡಬೇಕು ಅನ್ನೋಂಥ ಒಂದು ವಿಧಾನ ನಮ್ಮ ರಾಯಲ್ ಆರ್ಕಿಡ್ ಸಂಸ್ಥೆಯಿಂದ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಗ್ರಾಮೀಣ ಪ್ರತಿಭೆಗಳು ಮತ್ತು ಸಿಟಿ ಭಾಗದ ಪ್ರತಿಭೆಗಳು ಯಾವೆಲ್ಲ ಪ್ರತಿಭೆಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಪ್ರೋತ್ಸಾಹ ಮಾಡುವಂಥ ನಿಟ್ಟಿನಲ್ಲಿ ರಾಯಲ್ ಆರ್ಕಿಡ್ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಇವರು ನಮಗೆ ಒಂದ್ಸಲಿ ಕೇಳಿದಾಗ ಈ ಥರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅತಿಥಿಗಳಾಗಿ ಬರಬೇಕು ಅಂತ ಅಂದಾಗ, ಸೊ ನಾನು ಕೂಡ ಈ ಥರ ಅವಕಾಶಗಳನ್ನು ಅರಸಿ ಹೋದವರು. ಸೊ ಹಾಗಾಗಿ ಇವರು ಆ ಥರ ಅವಕಾಶಗಳನ್ನು ಕೊಟ್ಟಾಗ ತುಂಬ ಜನ ಮಕ್ಕಳಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು ಒಂದು ವೇದಿಕೆ ಸಿಗುತ್ತೆ ಅಂತ ಹೇಳಿ ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದೀನಿ. ಸೊ ಹಾಗಾಗಿ ರಾಯಲ್ ಆರ್ಕಿಡ್ನ ಎಲ್ಲ ಕೆಲಸದಲ್ಲೂ ಕೂಡ ನಾನು ಭಾಗಿಯಾಗಿರ್ತೀನಿ. ಎಲ್ಲ ಪತ್ರಿಕಾ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಈ ವಿಷಯವನ್ನು ಪ್ರಕಟಿಸುವುದರ ಮೂಲಕ ಹೆಚ್ಚು ಗ್ರಾಮೀಣ ಪ್ರತಿಭೆಗಳು ಮತ್ತು ಸಿಟಿ ಭಾಗದ ಪ್ರತಿಭೆಗಳಿಗೆ ಬಂದು ಕನ್ವರ್ಟ್ ಮಾಡಿಕೊಂಡು ಇನ್ನೂ ಅದಕ್ಕಿಂತ ಹೆಚ್ಚಿನ ಎನ್ಕ್ವೈರೀಸ್ ಬಂದದ್ದನ್ನು 23ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದೇವೆ. ಸೊ ಆ ದೃಷ್ಟಿಯಿಂದನೇ ನಾವು ಈ ಕಾರ್ಯಕ್ರಮವನ್ನು 2 ಡೇಟ್ಗಳಲ್ಲಿ ಆಯೋಜನೆ ಮಾಡಿಕೊಂಡಿದ್ದು. ಸೊ 9ನೇ ತಾರೀಕು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಲಿಕ್ಕೆ, ಅವರೆಲ್ಲ ಬಿಡುವು ಮಾಡಿಕೊಂಡು 23ನೇ ತಾರೀಕು ಬಂದು ನಿಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡ್ಕೋಬೇಕಾಗಿ ಎಲ್ರಿಗೂ ವಿನಂತಿ ಮಾಡ್ಕೊತಾನೆ. ಸೊ ಇದೇ ರೀತಿ ಸಪೋರ್ಟ್ ಮುಂದುವರೆದ್ರೆ ನಾನು ಮುಂಚೆನೇ ಹೇಳಿದ ಹಾಗೆ ಸೊ ಇದನ್ನು